स्वागत है आपका बी न्यूज नेशन में। मैं हूं आबिद हुसैन शेख। किसान देश के रीढ़ की हड्डी हैं। तालुका कृषि विभाग से खेती को लेकर जानकारी देने के लिए कृषि विभाग के कदम किसानों के घर नारे के तहत आज एक कार्यक्रम अफजलपुर तालुका करजगी गांव में इसका आयोजन किया गया। इस अवसर पर तालुका एमएलए मलकैया गुत्तेदार किसानों को खेती कामों के ओर हौसला बढ़ाते हुए किसानों को देश के रीढ़ की हड्डी बताया। ಈ ಒಂದು ಯೋಜನೆ ಯಾವ ರೀತಿ ಆದ್ರೆ ನಿಮಗೆ ಸಹಾಯ ಆಗ್ತಾ ಅನ್ನೋದ್ರ ಬಗ್ಗೆ ನೀವು ಬೆಳಕು ಚೆಲ್ಲಬೇಕು. ನೀವು ಬೆಳಕು ಚೆಲ್ಲಿದ್ರೆ ಅದು ಏನು ಸಾಧ್ಯ ಇದೆ ನಮ್ಮ ಅಧಿಕಾರಿಗಳು ಟಿಪ್ಪಣಿ ಮಾಡಿಕೊಂಡು ನಮ್ಮ ಸೈಂಟಿಸ್ಟ್ ಕೂಡ ಅದಕ್ಕೆ ಉತ್ತರ ಕೊಡ್ತಾರೆ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ರೈತ ಬಾಂಧವರಿಗೆ ಹೆಚ್ಚಿನ ಭಗವಂತ ಸುಖ ಶಾಂತಿ ನೀಡಲಿ ಅಂತ ಹೇಳಿ ಒಂದೆರಡು ಮಾತು. ಯಾಕಂದ್ರೆ MLA MP 1000 ಮಂದಿ ಇರ್ತೀರಿ, ಇದು ರೈತರ ಬಗ್ಗೆನೇ ಕಾರ್ಯಕ್ರಮ ಅದ. 178 ಮಂದಿ ರೈತರೇ ಇದ್ರಿ ಊರಾಗ ಯಾಕ ಭಾರತನಾಗ 171% ಮಂದಿ ರೈತರದಿಂದ ಭಾರತ ನಡೀತದ. ಅದ್ರಾಗ ಎಲ್ಲರೂ ಮಳಿ ಮೇಲೆ ಬೇಸಾಯ ಮಾಡ್ತೇವೆ ಭಾರತದಾಗ ಅಷ್ಟು ಮಂದಿ ಮುಂಗಾರು ಮಳೆ ಮೇಲೆ. ಯಾಕಂದ್ರೆ ಭಾರತದ ಕೃಷಿ ಅಂದ್ರೆ ಏನಂತಂದ್ರ ಮುಂಗಾರು ಮಳಿ ಸಂಗಟ ಆಡ ಇಸ್ಪೇಟ್ ಆಟ ಅಂತ ಹೇಳ್ಯಾರ. ಯಾಕಂದ್ರೆ ಮಳಿ ಬತ್ತಂದ್ರ ಬೆಳಿ, ಒಮ್ಮ ಮಳಿ ಬರ್ಲಾರ ಸೈತೇವ್, ಒಮ್ಮ ಭಾಳ ಮಳಿ ಬಂದ್ ಸೈತೇವ್. ಇಸ್ಪೇಟ್ ಆಟ ಆಡ್ದಂಗ ಮಳಿ ಸಂಗಟ ನಮ್ದು ಬೆಳಿ. ಇಂಥ ಟೈಮ್ನಾಗ ಇವ್ ಶರಣಗೌಡ ಪಾಟೀಲ್ ಅದಾರ, ಉತ್ತಮ ಅಧಿಕಾರಿಗಳವರು, ಬಹಳ ಒಳ್ಳೆ ಅಧಿಕಾರಿಗಳು. ತಾಲೂಕ್ ತುಂಬಾ ಇಂಥ ಎಲ್ಲಾ ಕಾರ್ಯಕ್ರಮಗಳು ನಡೆಸಿಕೊಟ್ಟು ಅವ್ರೆಲ್ಲ ರೈತರಿಗೆ ಮಾಹಿತಿ ಸಿಗಲಿ, ಸಮರ್ಪಕವಾದಂತ ಮಾಹಿತಿ ಎಲ್ಲಾ ರೈತರಿಗೆ ತಿಳಿಲಿ. ಯಾಕಂದ್ರೆ ಸಾಂಪ್ರದಾಯಿಕವಾಗಿ ಬೇಸಾಯ ಮಾಡ್ತಿರ್ತಾರ, ಸಿಕ್ಕಾಪಟ್ಟಿ ಹೊಲ ಇರ್ತದ, ಏನೋ ಬೆಳಿತಿರಲ್ಲ. ಅದಕ್ಕೆ ಕಾರಣಗಳೇನು, ನ್ಯೂನತೆಗಳೇನು, ಅದಕ್ಕೆ ಪರಿಹಾರ ಏನು? और खबरों के लिए देखते रहिए बी न्यूज नेशन।